ಫ್ರೆಂಡ್ಸ್, ನಾವಿರೋ ಕಡೆನೂ ಮಳೆಗಾಲ ಸ್ಟಾರ್ಟ್ ಆಗಿದೆ. ಮಳೆಗಾಲ ಚೆನ್ನಾಗಿ ಬರ್ತಾಯಿದೆ. ಪರವಾಗಿಲ್ಲ, ಮಳೆ ಬರ್ತಾಯಿದೆ ಅಂತ ಒಂದು ಖುಷಿಯಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಮಳೆ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅದು ಹೇಳೋಕ್ಕಾಗಲ್ಲ. ಈಗ ಕಂಟಿನ್ಯೂಸ್ ಒಂದು 5-6 ದಿವಸದಿಂದ ಚೆನ್ನಾಗಿ ಮಳೆ ಬರ್ತಾಯಿದೆ. ಮಳೆ ಬಂತು ಅಂದರೆ ಅದು ಏನೋ ಒಂದು ರೀತಿ ಸ್ವರ್ಗ. ಎಷ್ಟೋ ಖುಷಿ ನಮಗೆ. ಅದರಲ್ಲೂ ಈ ಏಪ್ರಿಲ್ ಮೇ ಸೆಕೆಯಿಂದ ಬಳಲ್ತಾ ಇರ್ತೀವಿ. ಯಾವಾಗ ಮಳೆ ಬರುತ್ತೋ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ, ಬೇಗ ಮಳೆ ಬರಲಿ ಅಂತ. ಹಾಗಾಗಿ ಮಳೆ ಬಂತು ಅಂದರೆ ಒಂದು ರೀತಿ ಖುಷಿ, ಏನೋ ಸಂತೋಷ, ಆಹ್ಲಾದಕರ. ಮಳೆಗಾಲ ಯಾರಿಗಿಷ್ಟ ಆಗಲ್ಲ ಹೇಳಿ ಫ್ರೆಂಡ್ಸ್? ನನಗಂತೂ ತುಂಬಾ ಇಷ್ಟ. ಹಾಗೆ ಎಲ್ರಿಗೂ ಮಳೆಗಾಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಮಳೆಗಾಲದಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ಮಳೆ ಬರೋ ಫಸ್ಟಿನ ಮಳೆ ಬರುತ್ತಲ್ವ, ಆ ಮಣ್ಣಿನ ವಾಸನೆ ಎಲ್ಲಕ್ಕಿಂತ ಆ ಸುಗಂಧ, ಮಣ್ಣಿನ ಒಂದು ಬರುವಂಥ ಸುಗಂಧ ನಿಮಗೆ ಎಷ್ಟು ಚೆನ್ನಾಗಿರುತ್ತೆ. ಆ ಮಣ್ಣಿನ ವಾಸನೆ ಅಂದರೆ ಸೊಗಡು ವಾಸನೆ, ಅದು ಎಷ್ಟು ಫಸ್ಟ್ ಬಂದು ಮಳೆದು ಅದರದ್ದು ವಾಸನೆ ಎಷ್ಟು ಚೆನ್ನಾಗಿ ಯಾವುದು. ಹಾಗೆ ಫಸ್ಟ್ ಮಳೆ ಬರುವಾಗ ನೋಡಿ, ಮಳೆಗಾಲ ಬರುವ ಟೈಮ್ನಲ್ಲಿ ಗೊತ್ತಾಗ್ಬಿಡುತ್ತೆ. ನವಿಲುಗಳು ಮಳೆ ಬಂದರೆ ಡ್ಯಾನ್ಸ್ ಮಾಡ್ತಾ ಇರುತ್ತೆ, ನವಿಲು ನೃತ್ಯ ನೋಡಲಿಕ್ಕೆ ಚೆಂದ. ಇಲ್ಲಂತೂ ನಮ್ಗೆ ಇಲ್ಲಿ ತುಂಬ ಹತ್ತಿರದಲ್ಲಿ ನವಿಲು ಕೂಗ್ತಾನೇ ಇರುತ್ತೆ. ಮಳೆಗಾಲ ಬಂತು ಅಂದ್ಕೂಡೆ ಯಾವಾಗಲೂ ನವಿಲು ಕೂಗೋದು. ಆಮೇಲೆ ಇನ್ನೂ ಮಳೆಗಾಲ ಬಂತು ಅಂದರೆ ಪಕ್ಷಿಗಳು ಎಷ್ಟು ಖುಷಿ ಪಡುತ್ತೆ ಅಲ್ವಾ? ಪಕ್ಷಿಗಳಂತೂ ಆಹ್ಲಾದಕರ, ಒಳ್ಳೆ ಹಾರಾಡ್ತಾ ಮಳೆಯಿಂದ ಕಿಲಿಪಿಲಿ ಅವು ಏನು ಅಷ್ಟು ಖುಷಿಯಾಗುತ್ತೆ ಗೊತ್ತಿಲ್ಲ. ಮಳೆಗಾಲ ಬಂತು ಅಂದರೆ ಪಕ್ಷಿ, ಪ್ರಾಣಿ, ಮನುಷ್ಯರು ಎಲ್ರಿಗೂ ಖುಷಿನೇ ಖುಷಿ. ಅದು ಒಂಥರ ಆ ಮಳೆಯ ಒಂದು ಮಳೆಗಾಲದಲ್ಲಿ ಬರುವಂಥ ಒಂದು ಸಂಭ್ರಮ, ಖುಷಿ ಎಲ್ಲೂ ಸಿಗಲ್ಲ, ಯಾವ ಇದರಲ್ಲೂ ಸಿಗಲ್ಲ. ಅದರಲ್ಲೂ ಈ ಸಿಟಿಯಲ್ಲಿರೋರಿಗಂತೂ ಮಳೆಗಾಲ ತುಂಬಾ ಅಪರೂಪ. ಮಳೆ ಬರಲಿ ಅಂತ ಬೇಡ್ಕೊಳ್ತೀವಿ, ಆದರೂ ಬರಲ್ಲ. ಫ್ರೆಂಡ್ಸ್, ನಾವಂತೂ ನಮ್ಮ ಮಲೆನಾಡಿನಲ್ಲಿ ತುಂಬ ಅಂದರೆ ತುಂಬ ಮಳೆ. ಎಲ್ರಿಗೂ ಗೊತ್ತು ಮಲೆನಾಡು ಕಡೆ ಎಷ್ಟು ಮಳೆ ಅಂತ. ನಾನಂತೂ ಬಹಳಷ್ಟು ಮೊದಲೆಲ್ಲ ಮಳೆಗಾಲವನ್ನು ತುಂಬ ಎಂಜಾಯ್ ಮಾಡ್ತಿದ್ದೆ. ಆದರೆ ಈಗ ಏನು ಮಾಡೋದು, ತುಂಬ ಅದು ಆ ಥರದ್ದು ಮಳೆಗಾಲ ಸಿಗೋದೇ ಇಲ್ಲ. ಇಲ್ಲೆಲ್ಲ ನಮ್ಮ ಮಲೆನಾಡಿನ ಕಡೆ ಆಗೋಷ್ಟು 10% ಇಲ್ಲಿ ಮಳೆ ಆಗಲ್ಲ. ಸಿಟಿಯಲ್ಲಿ ಎಷ್ಟು ಮಳೆ ಆಗುತ್ತೆ ಅಂದ್ರೂ ಅಷ್ಟೇ, ಏನೋ ಒಂದು ಸ್ವಲ್ಪ ಮಳೆ ಆದರೂ ಜೋರು ಮಳೆ, 1 ಅವರ್ 2 ಅವರ್ ಮಳೆ ಆಯಿತು ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಆಗಿದೆ ಅಂತ ನ್ಯೂಸಲ್ಲೆಲ್ಲ ಭಾಳ ಬರುತ್ತೆ. ಆದರೆ ನೀವು ಉತ್ತರ ಕನ್ನಡ ಜಿಲ್ಲೆ, ಆ ಕಡೆ ಶಿವಮೊಗ್ಗ, ಉತ್ತರ ಕನ್ನಡ ಜಿಲ್ಲೆ ಅಥವಾ ನಮ್ಮ ಕರ್ನಾಟಕದಲ್ಲೇ ಬಂತು ಆಲ್ ಓವರ್. ಎಷ್ಟೋ ಕಡೆ ಕೆಲವೊಂದು ನಾರ್ತ್ ಕರ್ನಾಟಕ ಬಿಟ್ಟು ತುಂಬ ಕಡೆ ನಮ್ಮ ಮಲೆನಾಡು ಕಡೆ ಎಲ್ಲ ಮಳೆಗಾಲ ಬಂದರೆ ಹೆಂಗೆ ಅಲ್ವ, 4 ತಿಂಗಳು ಕಂಟಿನ್ಯೂಸ್ಲಿ ಮಳೆ, ಬಿಸಿಲು ಅನ್ನೋದೇ ನೋಡಲ್ಲ. ಆ ಥರ ಮಳೆ ಎಲ್ಲ ಇಲ್ಲೆಲ್ಲ ಬಂದರೆ ಇಲ್ಲಿ ಮುಳುಗೇ ಹೋಗ್ಬಿಡುತ್ತೇನೋ, ಸಿಟಿನೇ ಮುಳುಗೋಗ್ಬಿಡುತ್ತೆ ಅನಿಸುತ್ತೆ. ಅಷ್ಟು ಮಳೆ ನಮ್ಮ ಕಡೆ. ಆ ಮಳೆಯನ್ನು ನಮಗೆ ಎಂಜಾಯ್ ಮಾಡೋದೇ ಒಂದು ಖುಷಿ. ಆ ಮಳೆಗಾಲ ಯಾವಾಗ ನೋಡ್ತೀವಿ ಅಂತ ಅನಿಸುತ್ತೆ. ಪ್ರತಿ ವರ್ಷ ನಾವು ಮಳೆಗಾಲದಲ್ಲಿ ಊರಲ್ಲಿ ಇರಲ್ಲ. ಅಂಥ ಮಳೆನ, ಸ್ವಚ್ಛವಾದ ನೀರು, ಅದರಲ್ಲೂ ನಮ್ಮ ಹಳ್ಳಿ ಕಡೆ ಹಸಿರು ಎಲ್ಲಿ ನೋಡಿದ್ರು ಹಚ್ಚ ಹಸಿರು. ಆಮೇಲೆ ಮಳೆ ಜಿರಳೆ ಅಂತ, ಜೀರುಂಡೆ ಅಂತ ಹೇಳ್ತಿರೋ ನೀವು, ಏನು ಗೊತ್ತಿಲ್ಲ. ಮಳೆ ಆ ಜಿರಳೆ ಇರುತ್ತಲ್ವ, ಕಿರ್ರಂತ ಕೂಗೋದು ಒಂದು ರೀತಿ ತ್ರಾಸಾಗುತ್ತೆ. ಆದರೆ ಅದ್ರ ಕೂಗು ಎಷ್ಟು ಚೆನ್ನಾಗಿ ಅನಿಸುತ್ತೆ ಮಳೆಗಾಲದಲ್ಲಿ. ಕಿರ್ರಂತ ಕೂಗ್ತಾನೇ ಇರುತ್ತೆ. ಆಮೇಲೆ ಏನೇನೋ ಸಣ್ಣ ಸಣ್ಣ ಪ್ರಾಣಿಗಳು ಮನೆ ಮುಂದೆ ಅಂಗಳದಲ್ಲೆಲ್ಲ ನೀರಲ್ಲಿ ತೇಲಿ ಬರೋದು. ಇಂಬಳ ಅಂತ ಗೊತ್ತಿರ್ಬೋದಾ ನಿಮಗೆ? ಕಚ್ಚಿಡ್ಕೊಂಡು ರಕ್ತವನ್ನು ಹೀರಿಬಿಡುತ್ತೆ. ಅದನ್ನು ಸುಟ್ರೇನೆ ಅಷ್ಟೇ ಅದು ಸಾಯೋದು. ಅದಕ್ಕೆ ಸುಡೋದು ಬಿಟ್ಟು ಬೇರೆ ಯಾವುದೋ ಆಪ್ಷನ್ನೇ ಇರಲ್ಲ. ರಬ್ಬರ್ ಥರ ಎಳ್ಕೊಂಡು ಬರುತ್ತೆ. ಅಯ್ಯಪ್ಪ ಎಂತ. ಆದರೆ ನಮ್ಮಲ್ಲಿ ಮಳೆಗಾಲದ ಒಂದು ಸ್ವಾದ ಅದು ಎಲ್ಲೂ ಸಿಗಲ್ಲ. ಆ ಮಳೆಗಾಲ ಬಂತು ಅಂದರೆ ನನಗಂತೂ ಮಳೆಗಾಲ ತುಂಬ ಇಷ್ಟ. ಇನ್ನೊಂದು ಹೇಳ್ತೀನಿ, ಮಳೆಗಾಲದಲ್ಲಿ ನಾವು ಸಣ್ಣಿರುವಾಗ ನಾವು ಏನು ಮಾಡ್ತಿದ್ವಿ ಅಂದರೆ, ಮಳೆಗಾಲದಲ್ಲಿ ನಮ್ಮ ಮನೆಯಲ್ಲೆಲ್ಲ ಭಾಳಷ್ಟು ಮಳೆ ಅಂದರೆ ಬಟ್ಟೆ ಎಲ್ಲ ಒಣಗೋದೇ ಇಲ್ಲ, ಎಲ್ಲರ ಕಡೆನೂ ಹಾಗೆ. ಅದರಲ್ಲಿ ಒಂದು ಮನೇಲಿ ಒಂದು ಮೂಲೆಯಲ್ಲಿ ಒಂದು ಹೊಡೆತ್ಲು ಅಂತ ಹೇಳ್ತೀವಿ, ಹವ್ಯಕರಿಗೆ ಯಾರ್ಯಾರಿಗೆ ಇದ್ದಾರೆ ಎಲ್ರಿಗೂ ಗೊತ್ತಿರುತ್ತೆ. ನಮ್ಮ ಮನೆ ಒಂದು ಸೈಡಲ್ಲಿ ಮೂಲೆಯಲ್ಲಿ ಬೆಂಕಿ ಹಾಕಿರ್ತಾರೆ. ದೊಡ್ಡ ಮರದ ಇದನ್ನೆಲ್ಲ ಕಟ್ ಮಾಡಿ, ಒಣಗಿದ್ದ ಮರವನ್ನೆಲ್ಲ ಕಟ್ ಮಾಡಿ ಮೊದಲೇ ಬೇಸಿಗೆಗಾಲದಲ್ಲಿ ಕೂಡು ಹಾಕಿಟ್ಕೊಂಡಿರ್ತಾರೆ, ದೊಡ್ಡ ಸೌದಿಯನ್ನು. ಅದನ್ನು ಮಳೆಗಾಲದಲ್ಲಿ ಬೆಂಕಿ ಕತ್ತಿಸಿ ಇಡೀ ದಿನ ಬೆಂಕಿ ಕತ್ತುತ್ತಾನೆ ಇರುತ್ತೆ ಒಂದು ಮೂಲೆಯಲ್ಲಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಮ್ಮಲ್ಲೆಲ್ಲ ತೋಟ ಹೊಲಕ್ಕೆಲ್ಲ ಹೋಗೋರು ಕಂಬಳಿನ ಹೊದ್ಕೊಂಡು ಹೋಗೋದಿರುತ್ತೆ. ಅದಕ್ಕೆ ಆ ಕಂಬಳಿನ ಒಣಗಿಸ್ಲಿಕ್ಕೆ ಅಂತ ಆ ಒಂದು ಮೂಲೆಯಲ್ಲಿ ಒಲೆನ ಮಾಡಿರ್ತಾರೆ.
ಆವಾಗ ನಾವೆಲ್ಲ ಬೆಂಕಿ ಕಾಯಿಸ್ತಾ ಕೂತ್ಕೊಂಡಿರ್ತಿದ್ವಿ. ಸಂಜೆ ಸ್ಕೂಲಿಂದ ಬಂದರೆ ಬಟ್ಟೆ ಒಣಗಿಸ್ಕೊಳ್ಳೋದು, ಅಂಗಿ ಎಲ್ಲ ಹಿಂಗೆ ಹಿಡ್ಕೊಂಡು ಡ್ರೆಸ್ಸನ್ನು ಹಿಡ್ಕೊಂಡು ಏನೋ ಒಂಥರ ಚೆನ್ನಾಗಿ. ಇನ್ನೂ ಒಂದಂದರೆ ನಾವು ಇನ್ನೊಂದು ಮಜಾ ಅಂದರೆ ಹಲಸಿನ ಬೀಜ ನಮ್ಮಲ್ಲೆಲ್ಲ ಶೇಖರಣೆ ಮಾಡಿಡ್ತಿದ್ರು ಭಾಳಷ್ಟು. ಅದಕ್ಕೆ ಮಣ್ಣು ಹಚ್ಚಿ ಒಣಗಿಸಿ ಬೇಸಿಗೆಲಿ ಹಲಸಿನ ಹಣ್ಣೇನು ಇರುತ್ತಲ್ವ ಅದ್ರ ಬೀಜ ಎಲ್ಲ ತೆಗೆದಿಡ್ತಿದ್ರು. ಅದರನ್ನೆಲ್ಲ ನಾವು ಆ ಒಲೆಯಲ್ಲಿ ಸುಟ್ಕೊಂಡು ತಿಂತಿದ್ವಿ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಅದು ಸುಟ್ಕೊಂಡಾಗ ಒಲೆಯಲ್ಲಿ ಹಾಕಿದರೆ ಡಬ್ ಡುಬ್ ಡುಬ್ ಡಬ್ ಅಂತ ಅದು ಆ ಕಡೆ ಈ ಕಡೆ ಎಲ್ಲ ಹೊಟ್ಕೊಂಡು ಸಿಡಿತಾ ಇರ್ತಿತ್ತು. ಭಾರಿ ಒಂಥರ ನಾವು ಏನಾದರೂ ಕೂತಿದ್ರೆ ನಮ್ಗೆ ಗೊತ್ತಿಲ್ಲದೇ ಕೆಲವೊಂದು ಸರಿ ಅದರೊಳಗೆ ಬೀಜ ಇತ್ತು ಒಲೆ ಒಳಗೆ ಅಂದರೆ ಗೊತ್ತಿಲ್ಲದೇ ಡಬ್ ಅಂತ ಆ ಕಡೆ ಈ ಕಡೆ ಸಿಡಿತಿತ್ತು. ಎಷ್ಟೋ ಸರಿ ಬಯಸ್ಕೊಂಡಿದ್ದು ಇರ್ತಿತ್ತು. ನಾವು ಗೊತ್ತಿಲ್ಲದೆ ಹಾಕಿಟ್ಬಿಟ್ಟಿದ್ದೀರ ಆ ಒಲೆಯಲ್ಲಿ, ಹಾಕಿದರೆ ಹೇಳ್ರಿ ತೆಗೀರಿ ಅಂತ. ಅದು ಆ ಕಡೆ ಒಂದೇ ಸರಿ ಒಂದೊಂದು ಮುಷ್ಟಿ ತೆಗೆದು ಒಲೆ ಒಳಗೆ ಹಾಕಿಡ್ತಿದ್ವಿ ಬೇಯ್ಲಿ, ಅದು ನಾವು ಸುಟ್ಕೊಂಡು ತಿನ್ನಲಿಕ್ಕೆ ಅಂತ. ನಮ್ಗೆ ಗೊತ್ತೇ ಇರ್ತಾ ಇರಲಿಲ್ಲ, ನೆನಪೇ ಇರ್ತಿರಲಿಲ್ಲ. ಎಷ್ಟೋ ಸರಿ ಆಮೇಲೆ ಅದು ಡಬ್ ಅಂತ ಆ ಕಡೆ ಈ ಕಡೆ ಸಿಡಿಯುವಾಗ ಸೌಂಡ್ ಬರುತ್ತೆ ಜೋರಾಗಿ, ಆವಾಗ ನೆನಪಾಗುತ್ತೆ ಅಯ್ಯೋ ನಾವು ಒಲೆಯಲ್ಲಿ ಅದ್ರ ಹಾಕಿದ್ವಿ ಅಂತ. ಅಜ್ಜ ಅಜ್ಜಿ ಅಂದ್ರಿದ್ದರೆ ಇಂಥದ್ದೆಲ್ಲ ಮಾಡಿಕೊಡ್ತಾರೆ ಭಾಳ. ಈಗಿನ ಮಕ್ಕಳಿಗೆ ಬಹುಶಃ ಆ ಥರ ಹೊಡೆತ್ಲು ಅಂತ ಹೇಳ್ತೀವಿ, ಬೆಂಕಿ ಹಾಕೋದೆಲ್ಲ ಇಲ್ಲ. ಈಗ ಕಂಬಳಿ ಎಲ್ಲ ಹಾಕೋದೆಲ್ಲ ಕಡಿಮೆ ಆಗಿದೆ, ಜನರು ತೋಟಕ್ಕೆಲ್ಲ ಹೋಗೋದು ಕಂಬಳಿ ಹಾಕ್ಕೊಂಡು ಭಾಳ ಕಡಿಮೆ. ನಾವು ಸಣ್ಣಿರುವಾಗ ಇದು ಭಾಳಷ್ಟು ಇಂಥದ್ದೆಲ್ಲ ನೋಡಿ ಮಳೆಗಾಲನ ಭಾಳ ಎಂಜಾಯ್ ಮಾಡ್ತಿದ್ವಿ. ಅದರಲ್ಲೂ ಸುತ್ತಮುತ್ತಲು ಹೊಳೆ ನದಿಗಳು ತುಂಬಿ ಹರಿಯುತ್ತೆ. ಆಹಾ, ಮಳೆಗಾಲ ಬಂತು ಅಂದರೆ ಎಲ್ಲಿಲ್ಲದ ಒಂಥರ ಏನೋ ಒಂದು ರೀತಿ ಖುಷಿ. ಮತ್ತು ತುಂಬ ದೊಡ್ಡ ಮಳೆಯೆಲ್ಲ ಬಂದರೆ ಸ್ಕೂಲ್ ರಜಾ ಕೊಟ್ಬಿಡ್ತಿದ್ರು. ಆವಾಗ ನಮಗೆ ಇನ್ನೂ ಸಂಭ್ರಮ, ಸ್ಕೂಲ್ ರಜಾ ಕೊಟ್ಟರು. ಈಗಲೂ ಕೊಡ್ತಾರೆ ಸ್ಕೂಲ್ ರಜಾ. ಇಲ್ಲೆಲ್ಲ ಅದೆಲ್ಲ ಏನಿಲ್ಲ ಸಿಟಿಯಲ್ಲಿ. ಈ ಕಡೆ ಎಲ್ಲ ಭಾಳಷ್ಟು ಮಳೆ ಅಂದರೆ ಒಂದು 2-3 ತಾಸು ಮಳೆ ಬರುತ್ತೆ, ಇಲ್ಲಾಂದರೆ ಅದಕ್ಕಿಂತ ಜಾಸ್ತಿ ಬರೋಲ್ಲ. ಒಂದೊಂದು ದಿನ ಮಳೆ ಬಂತು ಅಂದರೆ ಬರುತ್ತೆ. ಆ ಥರ 3-4 ತಿಂಗಳುಗಳೆಲ್ಲ ಮಳೆಯೆಲ್ಲ ನಮ್ಮ ಕಡೆ ಹೆಂಗೆ ಬರುತ್ತಲ್ವ ಅಲ್ಲಿ ಅದ್ರ ಥರ ಇಲ್ಲೆಲ್ಲ ಮಳೆನೇ ಇಲ್ಲ. ಮಳೆನ ಭಾಳ ಮಿಸ್ ಮಾಡ್ಕೊಳ್ತೀನಿ ನಾನಂತೂ. ನನಗಂತೂ ಮಳೆಗಾಲ ಭಾಳ ಅಂದ್ರೆ ಭಾಳ ಇಷ್ಟ. ನಾನು 3 ಕಾಲಗಳಲ್ಲಿ ಮಳೆಗಾಲ ನಾನು ಫಸ್ಟ್ ನನಗಿಷ್ಟ ಆಗೋದು. ಆಮೇಲೆ ಚಳಿಗಾಲನೂ ಇಷ್ಟನೇ, ಆದರೆ ಮಳೆಗಾಲನ ನಾನು ಎಂಜಾಯ್ ಮಾಡೋದು ಮಳೆಗಾಲನ. ಮಳೆಗಾಲದಲ್ಲಿ ತಿನ್ನಲಿಕ್ಕೂ ಅಷ್ಟೇ ಅಲ್ವಾ, ವೆರೈಟಿ ಏನಾದರೂ ಕರೆದಿದ್ದು ತಿಂಡಿನ ತಿನ್ನೋದು ಒಂಥರ ಮಜಾ. ಬಿಸಿ ಬಿಸಿಯಾದ ಅಡುಗೆಗಳು ಅದೆಲ್ಲ ನಮ್ಮ ಮಲೆನಾಡು ಕಡೆ, ನಮ್ಮ ಊರ ಕಡೆನೇ. ಮಲೆನಾಡು ಕರ್ನಾಟಕ ಅಂತಲೇ ಹೇಳ್ತೀನಿ, ಆ ಕಡೆನೇ ಜಾಸ್ತಿ. ಯಾಕೆಂದರೆ ಅಲ್ಲಿ ತುಂಬ ಚಳಿನೂ ಇರುತ್ತೆ ಮಳೆಗಾಲ ಬಂತು ಅಂದರೆ. ಇಲ್ಲೆಲ್ಲ ಮಳೆ ಬಂದಷ್ಟೇ ಹೊತ್ತು ಸ್ವಲ್ಪ ತಂಪು, ಆಮೇಲೆ ಇಡೀ ದಿನ ಫ್ಯಾನ್ ಹಾಕ್ಕೊಂಡೇ ಇರಲೇಬೇಕು. ಮಳೆಗಾಲನೂ ತಂಪು ಮಾಡಲ್ಲ. ನಾವು ಇನ್ನೇನು ಬಿಸಿ ತಿನ್ನೋಕ್ಕೂ ಆಗಲ್ಲ, ಮಾಡಿಟ್ಕೊಂಡ್ರೂ ಬಿಸಿ ತಿನ್ನೋಕ್ಕಾಗಲ್ಲ, ಎಷ್ಟೇ ಚೆನ್ನಾಗಿ ಅಡುಗೆ ಮಾಡಿಕೊಂಡ್ರು ಅಥವಾ ಏನಾದರೂ ತಿಂಡಿ ಮಾಡಿದ್ರು ಅಷ್ಟೇ. ಆದರೆ ಅಲ್ಲಿ ಆ ಕಡೆ ನಮ್ಮ ಕಡೆ ಮಳೆಗಾಲನೇ ಚಂದ ಬಿಡಿ, ತುಂಬಾ ಚಂದ. ನಾನು ಭಾಳ ಮಿಸ್ ಮಾಡ್ಕೊಳ್ತೀನಿ ಅಲ್ಲಿ ಹಲಸಿನ ಹಣ್ಣಿನ ಕಡುಬು ತಿನ್ನೋದು, ಬಿಸಿ ಬಿಸಿ ರುಚಿಯಾದ ಸಾಂಬಾರು, ಒಳ್ಳೊಳ್ಳೆ ಸಾಂಬಾರು ಅಥವಾ ಹುಳಿ ಅಂತ ಹೇಳ್ತೀವಿ, ಅವುಗಳೆಲ್ಲ ನಮ್ಮ ಆ ಕಡೆ ನಮ್ಮ ಊರ ಕಡೆ ಎಷ್ಟು ಚೆನ್ನಾಗಿರೋದು ಎಲ್ಲೂ ಇಲ್ಲ ಅನಿಸುತ್ತೆ. ನಮ್ಮ ಊರೇ ಚಂದ ಬಿಡಿ. ಏನೇ ಹೇಳಿ ಮಳೆಗಾಲದಲ್ಲೆಲ್ಲ ನಮ್ಮೂರಷ್ಟು ಚಂದ ಎಲ್ಲೂ ಇಲ್ಲ. ಹಸಿರು ಎಲ್ಲಿ ನೋಡಿದ್ರು ಹಸಿರು, ಮಳೆ ಗಾಳಿ. ಕರೆಂಟ್ ಇರಲ್ಲ ಒಂದೊಂದು ವಾರಗಟ್ಟಲೆ, ಎಲ್ಲ ಮರ ಎಲ್ಲ ಕಡಿದು ಎಲ್ಲೆಲ್ಲೋ ಲೈನ್ ಮೇಲೆ ಬಿದ್ದು. ಆದರೂ ನಮ್ಮೂರಿನ ಮಳೆಗಾಲದಲ್ಲಿ ಒಂಥರ ಚಂದ. ಯಾಕೆಂದರೆ ಎಲ್ಲಿ ನೋಡಿದ್ರೂ ತುಂಬಿ ತುಳುಕುತ್ತೆ ನದಿಗಳು, ರಸ್ತೆ ಎಲ್ಲ ತುಂಬಿ ಸ್ವಚ್ಛವಾದ ನೀರು ಹರಿತಾ ಇರುತ್ತೆ. ಎಲ್ಲಿ ನೋಡಿದ್ರು ನಾವು ಕಾಗದದ್ದು ಪೇಪರಿಂದ ದೋಣಿ ಮಾಡ್ಕೊಂಡು ಬಿಡೋದೇನು ರಸ್ತೆ ನಮ್ಮ ಅಂಗಳದಲ್ಲೇ ನೀರಲ್ಲಿ. ಆಹಾ, ಏನು ಚೆನ್ನಾಗಿತ್ತು ಆ ಮಳೆಗಾಲ. ಅಂಥ ಮಳೆಗಾಲ ಇನ್ನು ಯಾವಾಗ ನೋಡ್ತೀನೇನೋ ಅನಿಸುತ್ತೆ ಒಂದೊಂದು ಸರಿ. ಕೆಲವೊಂದು ಸರಿ ನಾವು ಊರಿಗೆ ಹೋದಾಗ ಮಳೆಗಾಲ ಕಾಣಿಸುತ್ತೆ, ನೋಡ್ತೀವಿ. ಬಟ್ ಈ ಜೂನ್ ಜುಲೈ ಆಷಾಢ ಮಳೆ, ಈ ಶ್ರಾವಣ ಆಷಾಢದಲ್ಲೆಲ್ಲ ಮಳೆ ಬರುವಂಥದ್ದು, ಆ ಮಳೆಗಾಲೆಲ್ಲ ಇಲ್ಲೆಲ್ಲ ಇಲ್ಲ. ಒಂದಿನ ಬಂತ ಇನ್ನೊಂದು ನಾಳೆ ಮತ್ತೆ ಬಿಸಿಲು, ಅದಷ್ಟೇ ಶೆಕೆ. ಏನು ಮಳೆಗಾಲ ಬಂತು ಅಂತ ತುಂಬ ನಾವು ಖುಷಿ ಪಟ್ಕೊಂಡು ಮಳೆಯಲ್ಲಿ ಏನಾದರೂ ಎಂಜಾಯ್ ಮಾಡೋಣ ಅನ್ನೋ ಥರ ಇರೋದಿಲ್ಲ ಇಲ್ಲಿ. ಕೆಲವೊಂದು ಕಡೆ ಜೋರಾಗಿ ಮಳೆ ಬರುತ್ತೆ, ಇಲ್ಲಿ ಗುಜರಾತಲ್ಲೂ ಸಹ ಕೆಲವೊಂದು ಕಡೆ ಮಳೆ ಬರುತ್ತೆ. ಆದರೆ ಕಂಟಿನ್ಯೂಸ್ಲಿ ವಾರಗಟ್ಟಲೆ ನಮ್ಮ ಮಲೆನಾಡು, ಉತ್ತರ ಕನ್ನಡ ಅಥವಾ ಕರ್ನಾಟಕ ಎಸ್ಪೆಷಲಿ ಮಳೆ ಹೊಯ್ದಂಗೆ ಮಳೆ ಬಂದಂಗೆ ಯಾವ ಊರಲ್ಲೂ ಬರಲ್ಲ ಅಂತ ನನಗನ್ಸುತ್ತೆ. ಇವತ್ತು ಮಳೆ ಬಗ್ಗೆನೇ ನಂದು ಮಾತು. ಎಷ್ಟು ಹೇಳಿದರೂ ಕಡಿಮೆ. ಮಳೆಗಾಲ ಯಾರಿಗಿಷ್ಟ ಅಂತ ಹೇಳಿ. ಮಳೆಗಾಲ ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಆಗುತ್ತೆ, ನನಗಂತೂ ಇಷ್ಟ. ಸಾಮಾನ್ಯವಾಗಿ ಯಾರು ಇಷ್ಟಪಡಲ್ಲ ಅಂತ ಇಲ್ಲ, ಒಂಥರ ಚೆನ್ನಾಗಿರುತ್ತೆ ಅಲ್ವ ಮಳೆಗಾಲ. ಬಿಸಿ ಬಿಸಿ ಕಾಫಿ, ಬಿಸಿ ಬಿಸಿ ಟೀ ಕುಡಿಯೋದು. 3-4 ಜಾಸ್ತಿನೇ ಹೋಗುತ್ತೆ. 2-3 ಕುಡಿಯೋರು ಇನ್ನೂ 2 ಹೆಚ್ಚಿಗೆ ಕುಡಿತಾರೆ ಕಾಫಿ ಟೀನ. ಆ ಥರ ಲೈಫು, ಮಳೆಗಾಲದ ಲೈಫನ್ನು ಎಂಜಾಯ್ ಮಾಡಲಿಕ್ಕೂ ಒಂದು ಯೋಗ ಬೇಕು, ಲಕ್ ಬೇಕು. ನೀವು ಯಾರ್ಯಾರು ಈ ಥರದ ಮಳೆಗಾಲನ ಎಂಜಾಯ್ ಮಾಡ್ತೀರಾ? ನಿಮಗೆ
ನಿಜವಾಗ್ಲೂ ನಿಮ್ಮದೇ ಲಕ್ಕು ಬಿಡಿ, ನಿಜವಾಗ್ಲೂ ಹೇಳ್ತೀನಿ. ಇವತ್ತು ಬೆಳಗ್ಗೆ ಒಂದು ಅರ್ಧ ಗಂಟೆ ಚೆನ್ನಾಗಿ ಮಳೆ ಬಂತು, ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ನಮಗಿದೇ ಮಳೆನೇ ಚೆನ್ನಾಗಿ ಬಂತು ಅಂತ ಅಂದ್ಕೊಳ್ಳೋದು, ಬರುತ್ತೆ ಇಲ್ಲಿ ಒಂದೊಂದು ದಿನ ಚೆನ್ನಾಗಿ ಹೊಯ್ಯುತ್ತೆ, ಅಂದರೆ ಗಂಟೆಗಟ್ಟಲೆ ಅಥವಾ ಇಡೀ ದಿನವೂ ಮಳೆ ಬರುತ್ತೆ. ಅಷ್ಟೇ ನಮಗೆ ಖುಷಿಯಾಗುತ್ತೆ ಮಳೆದು. ಹೇಗೆ ಅನ್ನಿಸ್ತು ಅಂತ ಹೇಳಿ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದೇ ವಿಡಿಯೋನ ರಿಪೀಟ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ.